ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ ಗೃಹಲಕ್ಷ್ಮಿಯರಿಗೆ ಒಂದು ಮಹತ್ವದ ಸಂದೇಶ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಇರುವಂತಹ ಗೃಹಲಕ್ಷ್ಮಿಯರಿಗೆ ಇದೊಂದು ಮಹತ್ವದ ಸಂದೇಶ ಆಗಲಿರುವಂಥದ್ದು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೊಳಿಸಿರುವಂತಹ ಪಂಚ ಗ್ಯಾರಂಟಿಗಳಲ್ಲಿ ಈ ಗೃಹಲಕ್ಷ್ಮಿಯು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುವಂಥದ್ದು. ಇದೀಗ ಯೋಜನೆಯ ಕುರಿತು ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಂಪೂರ್ಣ ಮಾಹಿತಿ ಏನು, ಯಾವ ಯೋಜನೆ, ಯಾವ ಮಹತ್ವದ ಒಂದಷ್ಟು ಆದೇಶ ಅಂತ ನೋಡೋದಾದ್ರೆ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಪ್ರತಿ ಮನೆ ಯಜಮಾನಿ ಖಾತೆಗೆ 2,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಈ ಯೋಜನೆಯ ಪರಿಷ್ಕರಣೆಗೆ ಮುಂದಾಗಿರುವಂತಹ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ತೀವ್ರವಾಗಿ ಚರ್ಚೆ ಗ್ರಾಸವಾಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗೆ ಸಂಬಂಧಿಸಿದಂತಹ ರಾಜ್ಯ ಸರ್ಕಾರ ಕೊನೆಗೂ ಸಹ ಇದೀಗ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಏನಪ್ಪ ಅದು ನಿರ್ಧಾರ ಅಂತ ನೋಡೋದಾದ್ರೆ, ಫಲಾನುಭವಿಗಳ ಪಟ್ಟಿಯನ್ನ ಇನ್ನೊಂದು ಕಡೆ ಸರ್ಜರಿ ಮಾಡೋದಕ್ಕೆ ಇದೀಗ ಮುಂದಾದಂತಹ ಕ್ರಮಕ್ಕೆ ಇದೀಗ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರವು ಸಹ ಆಪರೇಷನ್ ಗೃಹಲಕ್ಷ್ಮಿ ಆರಂಭಿಸಲು ಇದೀಗ ತೀರ್ಮಾನಿಸಲಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಯೋಜನೆಗೆ ಅರ್ಹರಿರುವಂತಹ ಫಲಾನುಭವಿಗಳನ್ನ ಗುರುತಿಸಿ ಹಾಗೂ ನಕಲಿ ಅಥವಾ ಅನರ್ಹ ಖಾತೆಗಳನ್ನ ತಡೆಯಲು ಇದೀಗ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥಾರಿಟಿ ಅಂದರೆ ಮುಖ ನೋಡಿ ಗುರುತಿಸುವಂತಹ ಒಂದಷ್ಟು ಯೋಜನೆಯನ್ನ ಮತ್ತೆ ದೃಢೀಕರಣ ಪ್ರಕ್ರಿಯೆಯನ್ನ ಜಾರಿಗೆ ತರೋದಕ್ಕೆ ಇದೀಗ ತೀರ್ಮಾನವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಇನ್ನು ಗೃಹಲಕ್ಷ್ಮಿ ಮರುಪರಿಶೀಲನೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಆರ್ಥಿಕ ನೆರವು ನೀಡುವಂತಹ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯದಾದ್ಯಂತ 1.20 ಕೋಟಿಗೂ ಅಧಿಕ ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಮೃತಪಟ್ಟವರ ಖಾತೆಗೂ ಸಹ ಹಣ ಇದೀಗ ಜಮಾವಣೆ ಆಗ್ತಾ ಇರೋದು ಹಾಗೂ ಒಂದಷ್ಟು ಸರ್ಕಾರದ ನಿಯಮಾವಳಿಗಳಿಗೆ ಒಳಪಡದ ಅನರ್ಹರು ಸಹ ಯೋಜನೆಯ ಲಾಭವನ್ನ ಪಡಿತಾ ಇರುವಂತಹ ಆರೋಪಗಳು ಇದೀಗ ಕೇಳಿ ಬಂದಿರುವಂಥದ್ದು. ಇನ್ನು ಈ ಹಿನ್ನೆಲೆ ಅಕ್ರಮ ತಡೆದು ನಿಜವಾದಂತಹ ಬಡ ಕುಟುಂಬಗಳಿಗೆ ಯೋಜನೆಯನ್ನ ತಲುಪಿಸುವಂತಹ ನಿಟ್ಟಿನಲ್ಲಿ ಇದೀಗ ಮತ್ತೆ ಮರುಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಮರುಪರಿಶೀಲನೆಯಿಂದ ಆಗುವಂತಹ ಲಾಭ ಏನು ಅಂತ ನೀವು ನೋಡೋದಾದ್ರೆ, ಪ್ರಾಥಮಿಕ ಪರಿಶೀಲನೆಯ ಭಾಗವಾಗಿ ಈಗಾಗಲೇ ಮೃತಪಟ್ಟಿರುವಂತಹ ಸುಮಾರು 4.30 ಲಕ್ಷ ಫಲಾನುಭವಿಗಳ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದಾಕ್ತಾ ಇದೆ. ಈ ಹಂತದ ಒಂದಷ್ಟು ಯೋಜನೆಯಿಂದ ಒಂದಷ್ಟು ರಿಸರ್ಚ್ ಇಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 100 ಕೋಟಿ ರೂಪಾಯಿ ನಷ್ಟವಾಗೋದು ಕೂಡ ಎಲ್ಲೋ ಒಂದ್ ಕಡೆ ತಪ್ಪುತ್ತೆ. ದೊಡ್ಡ ಮಟ್ಟದ ಹಣ ಉಳಿತಾಯ ಆಗಲಿದೆ ಅನ್ನುವಂತಹ ಮಾತಿದೆ ಅಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ 2,000 ರೂಪಾಯಿ ಹಣ ಪಡಿತಾ ಇರುವಂತಹ ಪ್ರತಿಯೊಬ್ಬ ಅರ್ಹ ಮಹಿಳೆಯ ಸರ್ಕಾರದ ಹೊಸ ಆದೇಶವನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗಿರುವಂಥದ್ದು. ಇನ್ನು ಫಲಾನುಭವಿಗಳು 1 ತಿಂಗಳ ಒಳಗಾಗಿ ತಮ್ಮ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಪ್ರಕ್ರಿಯೆಯನ್ನ ಇದೀಗ ಪೂರ್ಣಗೊಳಿಸ್ಕೊಳ್ಬೇಕಾಗಿರುವಂಥದ್ದು. ಅಂದರೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಈಗಾಗಲೇ ಈ 1 ತಿಂಗಳ ಒಳಗಡೆ ನಿಮ್ಮ ಫಿಂಗರ್ ಬಯೋಮೆಟ್ರಿಕ್ ಏನಿದೆ ಅದು ಇಲ್ಲ ಅಂತ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಅಂದರೆ ನೀವು ಕೆಲವೊಂದಷ್ಟು ಮಹಿಳೆಯರ ಕೈಯಲ್ಲಿ ಎಲ್ಲ ಸುಕ್ಕು ಬಂದಿರೋದಂಥದ್ದಾಗಿರ್ಬೋದು, ಇಲ್ಲಾಂದ್ರೆ ಕಟ್ಟಾಗಿರುವಂಥದ್ದಾಗಿರ್ಬೋದು, ಎಲ್ಲವೂ ಸಹ ಆಗ್ತಾ ಇರುತ್ತೆ. ಯಾಕೆಂತಂದರೆ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡ್ತಾ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಕೆಲಸ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಖದ ಮೂಲಕನೂ ಸಹ ಅಂದರೆ ನಿಮ್ಮ ಫೇಸ್ನ ಅವರು ಎಂಟ್ರಿ ಮಾಡುವಂಥ ಮೂಲಕ ಅಥವಾ ಫೋಟೋ ತೆಗೆದು ಅದಕ್ಕೆ ಅಪ್ಲೋಡ್ ಮಾಡೋ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಮುಖ ದೃಢೀಕರಣ ಪ್ರಕ್ರಿಯೆಯನ್ನು ಸಹ ಇದೀಗ ಪೂರ್ಣಗೊಳಿಸ್ಕೋಬೇಕಾದ್ರೆ ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿರುವಂಥದ್ದು. ನಿಗದಿತ ಸಮಯದೊಳಗೆ ಈ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದ್ದಿದ್ರೆ ಅವರ ಬ್ಯಾಂಕ್ ಖಾತೆಗೆ ಜಮೆ ಆಗುವಂತಹ ಮಾಸಿಕ 2,000 ರೂಪಾಯಿ ಕಂತಿನ ಹಣ ಏನಿರುತ್ತಲ್ಲ ಅದು ತಕ್ಷಣ ಸ್ಥಗಿತಗೊಳ್ಳುತ್ತೆ ಅಂತ ಇದೀಗ ಸರ್ಕಾರ ಸ್ಪಷ್ಟತೆಯನ್ನ ನೀಡಿರುವಂಥದ್ದು. ಒಟ್ಟಿನಲ್ಲಿ ಅನರ್ಹರನ್ನ ಪಟ್ಟಿಯಿಂದ ಹೊರಹಾಕಿ ಅರ್ಹರಿಗೆ ಮಾತ್ರ ಸರ್ಕಾರದ ಗ್ಯಾರಂಟಿ ಹಣ ತಲುಪಿಸುವಂತಹ ಉದ್ದೇಶದಿಂದ ಈ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ, ಪಡಿತರ ಚೀಟಿಯಲ್ಲಿ ಕುಟುಂಬದ ಯಜಮಾನಿ ಅಂತ ಇದೀಗ ಗುರುತಿಸಲ್ಪಟ್ಟಂತಹ ಮಹಿಳೆ ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಅರ್ಜಿದಾರರು ಕುಟುಂಬವ ಒಂದಷ್ಟು ಸರ್ಕಾರದ ವತಿಯಿಂದ ನೀಡಲಾದಂತಹ ಒಂದಷ್ಟು BPL ಆಗಿರ್ಬೋದು ಅಥವಾ APL ಪಡಿತರ ಚೀಟಿಯನ್ನ ಹೊಂದಿರಬೇಕು. ಈ APL ಮತ್ತು BPL ಕಾರ್ಡ್ ಹೊಂದಿರುವಂತಹ ಮಹಿಳೆ ಆಗಿರಬೇಕು. ಇನ್ನು ಅರ್ಜಿದಾರರ ಮಹಿಳೆಯು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದ
ಕಾಯಂ ನಿವಾಸಿ ಆಗಿರಬೇಕು, ಅಂದರೆ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆ ಆಗಿರಬೇಕು. ಒಂದು ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದಲ್ಲಿ ಕೇವಲ ಒಬ್ಬ ಮಹಿಳೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡಿಬಹುದು. ಈಗಾಗಲೇ ಈ ಯೋಜನೆ ಜಾರಿಗೆ ಬಂದಾಗ ಈ ಎಲ್ಲ ರೀತಿಯ ವಿಚಾರವನ್ನ ತಿಳಿಸಿದ್ರು. ಇನ್ನು ಯಾರಿಗೆ ಈ ಯೋಜನೆಯ ಹಣ ಸಿಗೋದಿಲ್ಲ ಅಂತ ಅಂದರೆ ಆದಾಯ ತೆರಿಗೆಯನ್ನ ಪಾವತಿಸ್ತಾ ಇರುವಂತಹ ಮಹಿಳೆ ಆಗಿರ್ಬೋದು, ಅಥವಾ ಅರ್ಜಿದಾರರ ಮಹಿಳೆ ಅಥವಾ ಆಕೆಯ ಪತಿ ಆದಾಯ ತೆರಿಗೆಯನ್ನ ಪಾವತಿಸ್ತಾ ಇದ್ರೆ ಅಂಥವರಿಗೆ ಈ ಯೋಜನೆ ಅರ್ಹ ಅಲ್ಲ. ಇನ್ನು ಮಹಿಳೆ ಅಥವಾ ಆಕೆಯ ಪತಿ GST ರಿಟರ್ನ್ಸ್ ಸಲ್ಲಿಸ್ತಾ ಇರುವಂಥದ್ದಾಗಿರ್ಬೋದು, ಅವರಿಗೆ ಈ ಅಂದರೆ GST ಯಾರ್ಯಾರು ಕಟ್ಟಿರ್ತಾರಲ್ಲ ಅವ್ರಿಗೂ ಸಹ ಈ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳಿರುವಂಥದ್ದು. ಇನ್ನು ಅರ್ಜಿದಾರ ಮಹಿಳೆಯು ಈಗಾಗಲೇ ಸರ್ಕಾರಿ ಉದ್ಯೋಗಿ ಆಗಿದ್ರೆ ಈ ಯೋಜನೆ ಅರ್ಹರಿರಲ್ಲ. ಒಟ್ಟಾರೆಯಾಗಿ ತೆರಿಗೆ ಕಟ್ಟುವಂಥವ್ರಾಗಿರ್ಬೋದು, GST ಪೇ ಮಾಡುವಂಥವ್ರಾಗಿರ್ಬೋದು, ಅಂದರೆ GST ರಿಟರ್ನ್ಸ್ ಪೇ ಮಾಡುವಂಥವ್ರಾಗಿರ್ಬೋದು, ಇನ್ನು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಈ ಯೋಜನೆಗೆ ಲಭ್ಯ ಅಲ್ಲ. ಇನ್ನು ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳು ಏನು ಅಂತ ಅಂದರೆ ಬ್ಯಾಂಕ್ ಖಾತೆಗೆ ಜಮೆ ಆಗಲು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಈಗಾಗಲೇ ಈ ವಿಚಾರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಹೇಳಿದರು. ಇನ್ನು ಕಡ್ಡಾಯವಾಗಿ KYC ಹಾಗೂ ಬಯೋಮೆಟ್ರಿಕ್ ಪ್ರಕ್ರಿಯೆ ಪೂರ್ಣಗೊಂಡಿರುವಂಥದ್ದು ಇಲ್ಲಿ ಅಗತ್ಯ ಆಗಿರುತ್ತೆ. ಒಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಅನರ್ಹರ ಒಂದಷ್ಟು ಯಾರ್ಯಾರು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಅವರೆಲ್ಲರನ್ನೂ ಸಹ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇರೋದ್ರಿಂದ ದೂರ ಮಾಡಿ ಅವರೆಲ್ಲರನ್ನೂ ಸಹ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂಥದ್ದು. ಇನ್ನು ಅರ್ಹರಿಗೆ ಇದರ ಲಾಭ ಒದಗಿಸೋದಕ್ಕೆ ಈ ಮಹತ್ವದ ಕ್ರಮವನ್ನು ಇದೀಗ ಕೈಗೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ತಿಳಿಸಿದಂತೆ 1 ತಿಂಗಳ ಟೈಮ್ ಇದೆ. ಬಯೋಮೆಟ್ರಿಕ್ ಆಗಿರ್ಬೋದು, ನಿಮ್ಮ ಫೇಸ್ ಅಪ್ಲೋಡಿಂಗ್ ಆಗಿರ್ಬೋದು, ಇವೆಲ್ಲವನ್ನು ಸಹ ಮಾಡುವಂತಹ ಮುಖಾಂತರ ನಿಮ್ಮ ಖಾತೆಗೆ ಇಷ್ಟು ವರ್ಷ ಅಂದರೆ ಇಷ್ಟು ದಿನ ಯಾವ ರೀತಿ ಹಣ ಬರ್ತಿತ್ತು, ಇಷ್ಟು ತಿಂಗಳು ಯಾವ ರೀತಿ ಹಣ ಬರ್ತಿತ್ತು, ಇವೆಲ್ಲವೂ ಸಹ ಬರ್ತಾ ಹೋಗುತ್ತೆ. ಇವಾಗಲೇ ಹೋಗಿ ಎಲ್ಲೆಲ್ಲಿ ಸೈಬರ್ ಸೆಂಟರ್ಸ್ ಆಗಿರ್ಬೋದು, ಒಂದಷ್ಟು ಕಡೆ ಈಗಾಗಲೇ ಬೆಂಗಳೂರನ್ನಾಗಿರ್ಬೋದು, ಇವೆಲ್ಲ ಕಡೆ ಮಾಡಿಕೊಡ್ತಾ ಇರ್ತಾರೆ. 1 ತಿಂಗಳ ಟೈಮ್ ಇದೆ. 1 ತಿಂಗಳ ಸಮಯದಲ್ಲಿ ಇವೆಲ್ಲವನ್ನು ಸಹ ಮುಗಿಸ್ಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.